ಅವಕಾಶ ಕೊಡಬೇಕು ಅಂತ. ಇದು ಅಧ್ಯಯನದ ಸಮಯ, 4 ತಿಂಗಳು ಓಡಾಟ. ಹಿಂದೆ ಎಲ್ಲ ಹೇಗೆ ಅಂದರೆ ಗುರುಗಳೆಲ್ಲ ಬೇರೆ ಸಮಯದಲ್ಲಿ ಅವರು ನಿತ್ಯ ಸಂಚಾರಿಗಳು, ಒಂದು ಕಡೆ ಕೂತ್ಕೊಳ್ಳಿಕ್ಕಿಲ್ಲ ಅವರಿಗೆ, ಹಾಗಾಗಿ ಓಡಾಡ್ತಾ ಇರ್ತಾರೆ. ಆದರೆ ಚಾತುರ್ಮಾಸ್ಯ ಒಂದು ಕಡೆ ಕೊಡಬೇಕು. ಅದನ್ನು ನಾನು 3 ದಿವಸಕ್ಕೊಮ್ಮೆ, 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, 2 ತಿಂಗಳಿಗೆ ಅರ್ಧಮರ್ಧ ಮುಗಿಸ್ತೇನೆ ಅನ್ನೋದೆಲ್ಲ ನಮ್ಮ ಅನುಕೂಲಗಳಷ್ಟೇ. ಆದರೆ ನಿಜವಾಗಿ ಆ 4 ತಿಂಗಳು ಶಿಷ್ಯರನ್ನು ಜೊತೆಗೂಡಿಸಿಕೊಂಡು ಚೆನ್ನಾಗಿ ಅಧ್ಯಯನ ನಡೀಬೇಕು. ಆಗ ಸಮಯವೇ ವ್ಯರ್ಥ ಆಗಬಾರ್ದು, ಓದುವುದಕ್ಕೋಸ್ಕರವೇ ಸಮಯ. ಆನಂತರ ಓಡಾಟದ ಜೊತೆಗೆ ಓದು. ಇದು ಕೂತು ಓದು, ಅದು ಓಡ್ತಾ ಓದುವಾಗ ಪ್ರಕೃತಿಯ ಜೊತೆಗೆ, ಪರಿಸರದ ಜೊತೆಗೆ, ಸಮಾಜದ ಜೊತೆಗೆ ಓದಲಿಕ್ಕಿರುತ್ತೆ. ಸಮಾಜವನ್ನು ಓಡಾಡಿಕೊಂಡು ನೋಡುವುದು ಒಂದು ಓದೆ. ಯಾಕಂದರೆ ದೇಶ ಸುತ್ತಿದ ಮೇಲೇ ಕೋಶ ಓದಿದರೆ ಹೆಚ್ಚು ಅರ್ಥ ಆಗುತ್ತೆ. ಏನಿದೆ ಅಂತ ವಸ್ತುಗಳೇ ಗೊತ್ತಿಲ್ಲ ಅಂದರೆ ಕೋಶದ ಅರ್ಥ ತಿಳ್ಕೊಂಡು ಏನು ಮಾಡೋದು? ಕೋಶದಲ್ಲಿ ಒಂದು ಶಬ್ದ ಇರುತ್ತೆ, ಅದಕ್ಕೊಂದು ಅರ್ಥ ಕೊಡ್ತಾರೆ. ಆ ಶಬ್ದನೂ ಗೊತ್ತಿಲ್ಲ, ಅರ್ಥನೂ ಗೊತ್ತಿರೋದಿಲ್ಲ. ಅರ್ಥ ಶಬ್ದ ಇರುತ್ತಷ್ಟೇ. ಅದನ್ನು ನೋಡಿದರೆ ಆನೆ ಅನ್ನೋದನ್ನು ಒಬ್ಬ ನೋಡಿದ್ದ ಅಂದರೆ ಆಗ ಎಲಿಫೆಂಟ್ ಅನ್ನೋದಕ್ಕೆ ಆನೆ ಅನ್ನೋ ಶಬ್ದ ಕೊಟ್ಟಾಗ ಹಾಗಾದರೆ ಇದು ಸೊಂಡ್ಲಿರುವಂಥದ್ದು, ಹೀಗೆ ದಾಡೆ ಇರುವಂಥದ್ದು, ದಪ್ಪ ದಪ್ಪ ಕಾಲಿರುವಂಥದ್ದು, ದೊಡ್ಡ ಶರೀರ, ತುಂಬ ದೊಡ್ಡ ತಲೆ, ಅರ್ಥ ಆಗಿ. ಆನೆ ಅಂದ್ರೇ ಕೇಳದವನು, ಆ ವಸ್ತುವನ್ನೇ ನೋಡದವನು. ನೀವು ಅವನಿಗೆ 20 ನಿಮಿಷ ಬೇಕಾದರೂ ಎಕ್ಸ್ಪ್ಲೇನ್ ಮಾಡಿ, ಏನು ಮಾಡಿದ್ರು ಆನೆ ಅಂದರೆ ಏನು, ಒಂದು ದೊಡ್ಡ ಶರೀರ ಬೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿದ ಮೇಲೇ ಗೊತ್ತಾಗಬೇಕು. ಅಕಸ್ಮಾತ್ ಬೆಟ್ಟನೇ ನಿಂತಿದ್ರು ಇದು ಆನೆನಾ ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ ಅವನು. ಯಾಕಂದರೆ ನಾನು ಆನೆ ನೋಡಿಲ್ಲ, ಬೆಟ್ಟದಾಗಿರುತ್ತೆ ಅಂತ ಹೇಳಿದ್ರು ಬೆಟ್ಟ ನೋಡಿದ್ರು ಇದು ಆನೆ ಅಂತ. ಇಲ್ಲಪ್ಪ ಅದು ಓಡಾಡುತ್ತೆ. ಹೌದಾ, ನಾನು ಆನೆ ಅಂದರೆ ಇದ್ಯಾವುದೋ ಇರಬೇಕು ಅಂತ ಅಂದ್ಕೊಂಡೆ. ಆನೆಗುಡ್ಡೆ ಯಾವುದೋ ಬೆಟ್ಟ ನೋಡಿ ಇಲ್ಲೇ ಇರಬೇಕು ಆನೆಗುಡ್ಡೆ ಅಂತಂದರೆ ನಾವು ಊರಲ್ಲಿ ನೋಡಿದ ಹಾಗಿದು ಅಂತ. ಹಾಗಲ್ಲ, ಭಗವಂತನ ಎಚ್ಚರವನ್ನು ತರುವುದಕ್ಕೆ ನೇರವಾಗಿ ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ ಮಾತಿನಿಂದ ಪೂರ ಪರಿಚಯ ಆಗದೇ ಇದ್ದರೂ ಲೋಕದ ವಸ್ತುಗಳ ಉದಾಹರಣೆಗಳಿಂದ ಅವನನ್ನು ತಿಳ್ಕೊಳ್ಳುವುದು ಹೇಗೋ ಹಾಗೆಯೇ ನಾವು ಗೊತ್ತಿಲ್ಲದ ವಸ್ತುವನ್ನು ಗೊತ್ತಿರುವ ವಸ್ತುವಿನಿಂದ ಸ್ವಲ್ಪ ಪರಿಚಯ ಮಾಡಿಕೊಳ್ಳುವಂಥದ್ದೇ ಅರಿವಿನ ಅನುಕೂಲ. ಅದು ಪ್ರಯಾಣದಿಂದ, ಓಡಾಟದಿಂದ ಹೆಚ್ಚಾಗುತ್ತೆ. ಆ ಪ್ರಯಾಣದ ಓಡಾಟದ ಸಮಯ ಅನ್ನೋದು ಚಾತುರ್ಮಾಸ್ಯ ಕಾಲದಲ್ಲಿ ಇಲ್ಲ. ಅದರಿಂದಾಗಿ ಆಗ ಒಂದು ಕಡೆಗೆ ಅಧ್ಯಯನ ಮಾಡುವುದೇ ಬಹಳ ಮುಖ್ಯ. ನಿರ್ವೃತ್ತ ಕರ್ಮಾಯತನೋ ನೂನಂ